ಐಟಮ್ ಏನು ಅಂತ ರಘು ಹತ್ರ ಕೇಳಕ್ಕೆ ನಮ್ಮ ಶಿಲ್ಪ ಹೋಗ್ತಾವಳೆ. ಐಟಮ್ ಹೆಸರು ಗೊತ್ತಿಲ್ಲ. ನಮ್ಮ ತಾಯಿನ ಎಂತ ದುರಸ್ತಿಲ್ ಇದ್ದೀನಿ ಅಂದ್ರೆ ನಾನು ಇದ್ರಲ್ಲಿ ಗೆಲ್ಲು ಗೆಲ್ಲು ಅಂದ್ರೆ ಹೆಂಗ್ ಗೆಲ್ಲಕ್ಕಾಯ್ತದೆ? ನಮ್ಮ ನಾರ್ ಇಂಟರ್ನ್ಯಾಷನಲ್ ಸಾಸಸ್ ಪ್ರೆಸೆಂಟ್ಸ್ ಇಂಟರ್ನ್ಯಾಷನಲ್ ಕುಕಿಂಗ್ ಚಾಲೆಂಜ್ ರೌಂಡ್ ಇಲ್ಲಿಗೆ ಮುಕ್ತಾಯವಾಗಿದೆ. ಸೊ ಮೊದಲನೇದಾಗಿ ಅವ್ರು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಚಂದನ್ ಹಾಗೂ ಮಾನಸ ಸರೋವರ ಶ್ರೀನಾಥ್ ಗೊಬ್ರಾ. ಚಂದನ್, ಇವತ್ತು ನಿಮಗೆ ಮಾಸ್ಟರ್ ಕುಕ್ ಆಗಿ ಬಂದಿದ್ದು ಫೇವ್ರೆಟ್ ಶಾರದಮ್ಮ ಅವರು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾನು ಇಂಟರ್ನ್ಯಾಷನಲ್ ರೌಂಡ್ ಸ್ವಲ್ಪ ನಮ್ಗೆ ಕುಕ್ ಮಾಡಕ್ ಸ್ವಲ್ಪ ಫ್ರೀಡಮ್ ಆಗಿ ಸ್ಪೇಸ್ ಸಿಗುತ್ತೆ ಅಂತ ಅನ್ಕೊಂಡೆ. ಬಟ್ ಇದು ಇಷ್ಟು ವೀಕ್ಸ್ ಅಲ್ಲಿ ಸಿಕ್ಕಿದ ಅತಿ ದೊಡ್ಡ ಹಿಂಡ್ರೆನ್ಸ್. ನಾವ್ ಇವ್ರಿಗೆ ಪಕ್ಕದಲ್ಲಿ ನಿಂತು ಹೇಳಿ ಮಾಡ್ಸೋದೇ ಕಷ್ಟ. ಇನ್ ಅಲ್ಲಿಂದ ವಾಯ್ಸ್ ಓವರ್ ಕೊಟ್ಟು ಒಂದ್ಸಲ ಇವ್ರಿಗೆ ಒಂದ್ಸಲ ಅವ್ರಿಗೆ ಕರೆಕ್ಟ್ ಅವ್ರಿಗೆ ಅರ್ಥ ಆಗ್ತಾ ಇದ್ದಿದ್ದು ಗೊಬ್ಬರನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಂತ ಕೆಲವು ಇಂಗ್ರೀಡಿಯೆಂಟ್ಸ್ ಗಳೆಲ್ಲ. ಹೌದಾ ಗೊಬ್ಬರ? ಮಾನಸ ಸರೋವರ ಎಂಡಿಂಗ್ ಅಲ್ಲಿ ಇದ್ನಲ್ಲ ನಾನು, ಅದ್ರಿಂದ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನೀನ್ ಏನ್ ಪಂಚ್ ಮಾಡಿದೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ಗೊಬ್ಬರ. ಅವ್ರಿಗೂ ಅರ್ಥ ಆಗಿಲ್ಲ. ಹೆಣ್ಣಿಗೂ ಬುದ್ಧಿ ಭ್ರಮಣೆ ಆಗಿರ್ತದೆ, ಹಂಗಾಗಿತ್ತು ಅಮ್ಮನ ಜೊತೆ ನನ್ಗೆ. ಫ್ರೆಂಚ್ ಅಲ್ಲಿ ಒಂದು ಹೇಳ್ತಾರೆ ಟ್ರೇ ಬಿಯನ್, ವೆರಿ ಗುಡ್. ಥ್ಯಾಂಕ್ ಯು ಶೆಫ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ರಾಟೆಡ್ಯೂಯ್. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆ ನನಗೆ ಒಂಚೂರು ಒಂದು ಪೀಸ್ ಆಫ್ ಸಾರ್ಡೋ ಬ್ರೆಡ್ ಇದ್ರೆ ಐ ವಿಲ್ ಫಿನಿಶ್ ದಟ್ ಬೋಲ್ ಅಂಡ್ ಯುವರ್ ತಿರಾಮಿಸು ಇಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿದ್ರ? ಇಲ್ಲ, ಎರಡನ್ನೂ ಟೇಸ್ಟ್ ಮಾಡಿದೆ ನಾನು. ತುಂಬಾ ಹೊಸದಾಗಿದೆ ನನಗೆ. ಅವರು ಶೆಫ್ ಆಗಿರೋ ಕಾರಣಕ್ಕೋಸ್ಕರ ಈಗಾಗಲೇ ಟೇಸ್ಟ್ ಮಾಡಿರ್ತಾರೆ, ಬಟ್ ನನಗೆ ತುಂಬಾ ಹೊಸದದು. ಬಟ್ ಇದರ ಹಿಸ್ಟ್ರಿ ಕೇಳ್ತಾ ಇದ್ರೆ ತುಂಬಾನೇ ಖುಷಿ ಆಯ್ತು. ಇದು ರೈತರ ಡಿಶ್ ಅಂತ ಕೇಳಿದೆ ನಾನು. ತುಂಬಾ ಚೆನ್ನಾಗಿದೆ. ಲೈಕ್ ತುಂಬಾ ವೆಜಿಟೇಬಲ್ಸ್ ನ ಹಾಕಿದೀರಾ. ಅದಕ್ಕೆ ಹಾಕಿರೋ ಮಸಾಲೆ ಇದೆಯಲ್ಲ, ಆ ಫ್ಲೇವರ್ ಇಂದಾನೆ ಎಲ್ಲಾ ವೆಜಿಟೇಬಲ್ಸ್ ನ ತಿನ್ಬೇಕು ಅಂತ ಅನಿಸ್ತಾ ಇದೆ. ಅಂಡ್ ನಿಮ್ ಡೆಸರ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ಅವ್ರು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟಿಂಗ್ ಗೆ ತಗೊಂಡ್ ಬರ್ತಾ ಇರೋದು ಇಟ್ ಇಸ್ ಶರ್ಮಿತಾ ಹಾಗೂ ಪ್ರಶಾಂತ್. ಹೆಂಗಿತ್ತು ಇವತ್ತು ಕ್ವಾಟ್ಲೆ? ಹೊಸ ಹೊಸ ಕ್ವಾಟ್ಲೆ, ಅಜ್ಜಿ ಕ್ವಾಟ್ಲೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ನಿಮ್ಗೆ ಅಡ್ವಾಂಟೇಜ್ ಹೆಲ್ಪ್ ಆಯ್ತಾ? ತುಂಬಾ ಹೆಲ್ಪ್ ಆಯ್ತು. ಆಕ್ಚುಲಿ ಒಳ್ಳೇದಾಯ್ತು. ನಮಗೆ ಸ್ವಾಪಿಂಗ್ ಸಿಗುತ್ತೇನೋ ಅಂತ ಅನ್ಕೊಂಡಿದ್ವಿ, ಅದಕ್ಕಿಂತ ಇದು ಪ್ಲಸ್ ಅಂತ ಅನ್ಸ್ತು. ಯಾಕಂದ್ರೆ ಅಜ್ಜಿಯವರು ಇದ್ರಲ್ಲ, ಅವ್ರ ಕೈಲಿ ಹೇಳ್ಸಿ ಮಾಡ್ಸೋದನ್ನು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಶರ್ಮಿತಾ, ನೀವು ಮಾಡಿರೋ ಆನ್ಚುಲಾಡಸ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು. ಒಂದ್ ಸ್ವಲ್ಪ ಟೊಮ್ಯಾಟೋಸ್ ಇಂದ ಒಂದ್ ಸ್ವಲ್ಪ ಆಸಿಡ್ ಜಾಸ್ತಿ ಆಗ್ತಿದೆ, ಕಹಿ ಬರ್ತಾ ಇದೆ. ಬಟ್ ಅದರ್ವೈಸ್ ವೆರಿ ವೆಲ್ ಡನ್. ಅಂಡ್ ಗ್ವಾಕಮೋಲೆ ಮಾಡಿದೀರಾ. ಗ್ವಾಕಮೋಲೆಯಲ್ಲಿ ಯು ನೀಡ್ ಅ ಲಿಟಲ್ ಲೆಮನ್ ಅಂಡ್ ಸಾಲ್ಟ್. ಸ್ವಲ್ಪ ಕಡಿಮೆ ಆಯ್ತು. ಸೊ ಇಫ್ ಯು ಲಿಟಲ್ ಮೋರ್ ಲೆಮನ್ ಅಂಡ್ ಸಾಲ್ಟ್ ಅಂಡ್ ಇಟ್ ಬೀನ್ ಬ್ರಿಲಿಯಂಟ್. ಐ ಲವ್ ದ ಹ್ಯಾಲಪಿನೋಸ್ ನೀವು ಹಾಕಿರೋದು, ಬಿಕಾಸ್ ನನಗೆ ಸ್ಪೈಸ್ ಅಂತೂ ತುಂಬಾ ಇಷ್ಟ. ಅಂಡ್ ಪ್ಯಾನ್ ದಲೋಟೆ ಇಸ್ ಥ್ಯಾಂಕ್ ಯು. ಪ್ಯಾನ್ ದಲೋಟೆ ಏನ್ ಮಾಡಿದಾರೆ ಅಂದ್ರೆ ಇಟ್ಸ್ ಅ ಕೇಕ್ ಮೇಡ್ ವಿತ್ ಕಾರ್ನ್, ಫ್ರೆಶ್ ಕಾರ್ನ್. ಅದರಲ್ಲಿ ಸ್ವಲ್ಪ ಸಿನಮನ್ ಹಾಕಿದೀರಾ. ಹೌದು, ದಟ್ಸ್ ಕಮಿಂಗ್ ಔಟ್ ವೆರಿ ವೆಲ್. ಅಂಡ್ ನನಗೆ ಆ ಸ್ಟ್ರಾಬೆರಿ ಅಂಡ್ ದಟ್ ವಿಪ್ ಕ್ರೀಮ್ ಆನ್ ಟಾಪ್ ಆಫ್ ಇಟ್, ಗುಡ್ ಜಾಬ್. ಎಸ್. ಮುಂದೆ ತಾವು ಮಾಡಿರುವಂತ ಇಂಟರ್ನ್ಯಾಷನಲ್ ಡಿಶ್ ನ ಟೇಸ್ಟ್ ಮಾಡೋಕೆ ತರ್ತಾ ಇರೋರು ಕಾವ್ಯ ಹಾಗೂ ರಾಮಾಚಾರಿ ಗೆಟಪ್ ಅಲ್ಲಿ ತುಕಾಲಿ. ಹಾವಿನ ದ್ವೇಷ 12 ವರುಷ. ಹಾವಿನ ದ್ವೇಷ. ಏನ್ ತುಕಾಲಿ ಹೊಸ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಮೇಡಮ್ ಇದು ಕಾವ್ಯ ಚಕ್ರ ಅಂತ ಮೇಡಮ್. ಕಾಲಚಕ್ರ ಕೇಳಿದೀನಿ, ಇದು ಕಾವ್ಯ ಚಕ್ರ. ಓ ಮೈ ಅಷ್ಟೆಲ್ಲ ಪ್ರಾಮಿಸ್ ಮಾಡ್ದ ಮ್ಯಾಮ್. ಏನಂತ? ನಾನ್ ದೇವ್ರಣೆಗೂ ಹೇಳಲ್ಲ ಇದು ನೀನ್ ಮಾಡಿರೋದು ಅಂತ. ಅಯ್ಯೋ, ನಾನೆಲ್ಲ ಇವಳು ಮಾಡಿದ್ದು ಅಂತ ಹೇಳದ್ ನಾ ಇವಳೇ ಒಪ್ಕೊತಾವಳೆ. ಏನದು ವಿಶೇಷತೆ? ಸರ್, ಇದ್ರಲ್ಲಿ ಒಂದ್ಸರಿ ಪಡೆದ್ರೆ 7 ಸೌಂಡ್ ಬರುತ್ತೆ ಸರ್. ಕೊಡಿ. ಅದ್ಯಾವ್ದು ಕಲ್ಲಿಗಿಂತನೂ ದೊಡ್ಡದಾಯ್ತು. ದೊಡ್ಡದು ಸರ್, ದೊಡ್ಡದು ಕಾವ್ಯ ಚಕ್ರ. ನೋಡ್ರಿ, ಈ ಇಂಗ್ರೀಡಿಯೆಂಟ್ಸ್ ನ ಏನೇನ್ ಹಾಕಿದಿರೋ ಅದನ್ನ ಲ್ಯಾಬ್ ನಲ್ಲಿ ಎತ್ತಿಡ್ರಿ. 4 ಕಾಲ್ ಕೊಟ್ರೆ ಚೇರ್ ಆಗುತ್ತದೆ. ತುಕಾಲಿ, ನಾನ್ ಟೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಹೌದು, ನಾನ್ ಮಾರ್ಕ್ ಹಾಕ್ಬೇಕಾರೆ ನೀವ್ ಅದನ್ನ ಟೇಸ್ಟ್ ಮಾಡ್ತಾ ನಾನು ಹಾಕ್ತೀನಿ. ನಿಮ್ ಮಾರ್ಗಿದ್ ನೀವ್ ತಿನ್ನಲ್ವಾ? ಮೇಡಮ್, ಇದು ತುಂಬಾ ಕಡೆ ಓಡಾಡ್ ಬಂದಿದೆ ಮೇಡಮ್. ಇದನ್ನ ತಿಂದ್ರೆ ಆರೋಗ್ಯ ಕೆಟ್ಟೋಗುತ್ತೆ ಮ್ಯಾಮ್. ಯಾಕಂದ್ರೆ ಇವೇ ಮಾಡಿರೋದು ಮೋಸ್ಟ್ ಆಫ್ ದ ಟೈಮ್ ಅಡಿಗೆನ. ಸೊ ಇದೊಂಥರ ಓಕೆ ಕಾವ್ಯ. ತುಕಾಲಿ, ನೀವು
ನಿಮ್ ಬೇಸಿಕ್ ಸ್ಟ್ರೆಂತ್ ಅಲ್ಲಿ ನೀವು ಅಡಿಗೆ ಮಾಡಿದೀರಾ. ಎಸ್ ಎಸ್ ಸರ್. ಈ ಸೋಬಾ ಉಪ್ಮಾ ಸ್ವಲ್ಪ ಇನ್ನ ತುಂಬಾ ಜಾಸ್ತಿ ಬೆಂದೋಗ್ಬಿಟ್ಟಿದೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ, ಸ್ವಲ್ಪ ಉಮಾಮಿ ಫ್ಲೇವರ್ ಬೇಕು, ಸಾಸ್ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ. ನೀವ್ ಮಾಡಿರೋ ಹಾಫ್ ಬೇಕ್ಡ್ ಡೆಸರ್ಟ್. ಪ್ರತಿ ಸತಿ ನೀವು ಚೆನ್ನಾಗಿ ಡಿಶಸ್ ರೈಸ್ ಬ್ಲೂ ಪೀ ರೈಸ್ ಎಲ್ಲ ಮಾಡ್ತೀರಾ, ಇವತ್ ಏನೋ ನಿಮ್ಗೆ ಸರಿಗಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಮೂರ್ ಜನ ಕುಕ್ ಮಾಡೋದ್ರಿಂದ ಆಮೇಲೆ ಟೂ ಮೆನಿ ಕುಕ್ ಸ್ಪಾಯಿಲ್ ದ ಬ್ರಾತ್ ಅಂತ. cooks and I am not that great in baking. I'm basically I'm not ನಿಮ್ಗೆ that ಯಾವ ಸ್ಟ್ರೆಂತ್ ಅಂತ ಹೇಳಿ. ರೈಸ್. obviously. ಮೊಬೈಲ್ ಸ್ಟ್ರೆಂತ್ ಸಹ ಅವ್ರದ್ದು ಯೂಟ್ಯೂಬ್ ಅಂಡ್ ಮೊಬೈಲ್. ಮುಂದೆ ಅವ್ರು ಮಾಡಿರುವಂತ ಅಡಿಗೆನ ಟೇಸ್ಟಿಂಗಿಗೆ ತಗೊಂಡ್ ಬರ್ತಾ ಇರೋದು ದಿಲೀಪ್ ಹಾಗೂ ನಮ್ಮ ಡಾಕ್ಟರ್ ಹರೀಶ್ ಪಾತ್ರ ಮಾಡಿದಂತಹ ಸೌನಿ. ಇಲ್ಲಿ ಹುಡುಗಿ ಗೆಟಪ್ ಅಲ್ಲಿ ಯಾರ್ಯಾರು ಇದ್ರು, ನಿಜವಾಗ್ಲೂ ಹುಡುಗಿರು ಯಾರಿದ್ದಾರೋ ಅವ್ರ ಜೊತೆ ತಾನೇ ಮಾತಾಡ್ತಾ ಇದ್ದೆ. ಹುಡುಗಿರೇ ಇಲ್ಲ ಅಲ್ಲ ಮ್ಯಾಮ್? ಯಾಕಿಲ್ಲ? ಕಾವ್ಯ ಇಲ್ವಾ? ಅಜ್ಜಿರ್ ಬಂದಿದ್ರಲ್ಲ. ಅವರು ಹುಡುಗಿರು. ನೀವ್ ವಿಷ್ಣು ಸರ್ ತರ ಅವ್ರ ಜೊತೆ ಎಲ್ಲ ಮಾತಾಡ್ಬೋದಾಗಿತ್ತಾನೆ. ಮತ್ತೆ ಆಯ್ತೇನೋ ಶೆಫ್, ಆದ್ರೆ ಏನ್ ಮಾಡೋದು, ಮೆಣಸಿನ್ಕಾಯಿ ಅದೆಲ್ಲ ಇಲ್ದೆ ನಮ್ ಡಿಶ್ ಶೂನ್ಯ ಶೆಫ್, ಶೂನ್ಯ. ಪೀನಟ್ ಬಟರ್ ನೀವೇ ಮಾಡಿದ್ರಲ್ಲ ಅಲ್ಲಿ. ಓಕೆ. ನನಗೇನೋ ನೀವು ಶುರು ಮಾಡಿದಾಗ ನೀವು ಇವತ್ತು ಅಡಿಗೆ ಮಾಡಿ ಮುಗಿಸಲ್ಲ ಅಲ್ಲ, ಅದೇ ತರ ಇತ್ತು. ಯಾಕಂದ್ರೆ ಚಿಕನ್ ಇವಳು ಯಾವ ಫ್ರೈ ಮಾಡಕ್ ಹೋದ್ಲು, ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಸ್ವಲ್ಪ ಹೇಳಿ ಅವಳಿಗೆ ಸ್ಟಾಪ್ ಅಂತ. ಇವತ್ತು ಒಂದಿನ ಕಿಚನ್ ಅಲ್ಲಿ ಊಟದ ಪದಾರ್ಥ ಸಖತ್ ವೇಸ್ಟ್ ಆಯ್ತು. ಹೌದು, ಐಟಮ್ಸ್ ಎಲ್ಲ ಸ್ವಲ್ಪ ವೇಸ್ಟ್ ಜಾಸ್ತಿ ಆಯ್ತು. ಮಾಡಿ ಒಂದ್ ಬಿಸಾಕಿ, ಒಂದ್ ಸೆಟ್ ಮಾಡಿ ತಿರ್ಗಾ ಬಿಸಾಕಿ. ಬಟ್ ಎಂಡ್ ರಿಸಲ್ಟ್ ಅದರ್ ದನ್ ದ ಸ್ಪೈಸ್ ಫಾರ್ ಅನ್ ಎಮದಾಶಿ ನೀವು ಮೆಣಸಿನ್ಕಾಯಿ ಹಾಕ್ಬೇಕು. ಇಷ್ಟು ಸ್ಪೈಸಿ ಇರಲ್ಲ, ಬಟ್ ವೆರಿ ವೆಲ್ ಡನ್, ವೆಲ್ ಎಕ್ಸಿಕ್ಯೂಟೆಡ್, ಅಂಡ್ ಡಿಸರ್ಟ್ ಇಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸೋ ಮಚ್. ಯೂಶುವಲ್ ಆಗಿ ಆ ರೈಸ್ ಜೊತೆಗೆ ಬರೀ ಸಾಸ್ ಮಾತ್ರ ಕೊಡ್ತಾರೆ. ನೀವು ಚಿಕನ್ ನ ಎಕ್ಸ್ಟ್ರಾ ಮಾಡಿದೀರಾ. ಇಟ್ಸ್ ವೆರಿ ಗುಡ್ ಟ್ರೈ. ಖಾರ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ, ಸ್ವಲ್ಪ ಕಡಿಮೆ ಇದ್ರೆ ಬ್ರಿಲಿಯಂಟ್ ಆಗಿರ್ತಿತ್ತು ಟೇಸ್ಟ್. ಬಟ್ ಇದು ಮಾತ್ರ ಟೇಸ್ಟ್ ಸಖತ್ತಾಗಿ. ತುಂಬಾ ಚೆನ್ನಾಗಿ ಮಾಡಿದಿರಿ, ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಈಗ ಮೇನ್ ಕುಕಿಂಗ್ ಚಾಲೆಂಜ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಇವತ್ತಿನ ಟ್ವಿಸ್ಟ್ ಏನು ಅಂತ ಅಂದ್ರೆ, ಶ್ರುತಿ ಮ್ಯಾಮ್ ಪ್ಲೀಸ್ ರಿವೀಲ್ ಮಾಡಿ. ಈಗ ಶ್ರುತಿ ಮ್ಯಾಮ್ ಒಂದು ರಿವೀಲ್ ನ ಮಾಡ್ಯಾರ, ಆಯ್ತಾ? ಅಲ್ಲಿರುವಂತ ಕಿಚನ್ ಅಲ್ಲಿ ಬಳಸುವಂತ ಐಟಮ್ಸ್ ಗಳು ಏನಿದೆ ಅದು ನಿಮ್ಮ ಟೇಬಲ್ ಅಲ್ಲೂ ಸಹ ಇದೆ ಅಲ್ವಾ? ಎಲ್ಲಿದೆ? ಸೊ ಅಲ್ಲಿ ಏನೇನ್ ಐಟಮ್ಸ್ ಇದೆ ಅದ್ ಯಾವುದು ನಿಮ್ಮ ಟೇಬಲ್ ಇರುವಂತ ಐಟಮ್ ನ ನೀವು ಬಳಸೋ ಹಾಗಿಲ್ಲ. ಸೇಮ್ ಐಟಮ್ಸ್ ನಿಮ್ಮ ಟೇಬಲ್ ಅಲ್ಲಿ ಏನಿದೆ ಆ ಎಲ್ಲವನ್ನು ನಾವು ವಾಪಸ್ ತಗೊಳ್ತೀವಿ. ಅದ್ಯಾವುದು ನಿಮ್ ಟೇಬಲ್ ಮೇಲೆ ಇರಲ್ಲ. ಇದೇ ಇವತ್ತಿನ ನಿಮ್ಮ ಮೇನ್ ಕುಕಿಂಗ್ ಚಾಲೆಂಜ್ ನ ಟ್ವಿಸ್ಟ್. ಬಟ್ ಇದೆಲ್ಲ ತಗೊಂಡ್ಬಿಟ್ಟು ನಿಮಗೆ ನಾವು ಒಂದು ಕೊಡ್ಬೇಕಲ್ಲ, ಅದೇನು ಅಂತ ನಮ್ಮ ಶೆಫ್ ರಿವೀಲ್ ಮಾಡ್ತಾರೆ. ಸೊ ನಿಮ್ಗೆ ಕೊಡ್ತಾ ಇರೋಂಥ ವಿಷಯಗಳು ನಿಮ್ ಟೇಬಲ್ ಅಲ್ಲಿ ಒಂದೇ ಫೋಕ್ ಇರುತ್ತೆ, ಒಂದೇ ಸೌಟ್ ಇರುತ್ತೆ, ಒಂದೇ ಸಿಸರ್ಸ್ ಇರುತ್ತೆ. ಏನೇ ಕಟ್ ಮಾಡ್ಬೇಕಾದ್ರೂ ಈ ಸಿಸರ್ಸ್ ಅನ್ನ ಯೂಸ್ ಮಾಡಬೇಕು. ಏನ್ ಮಗಚಬೇಕಾದ್ರೂ ಈ ಸೌಟ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಈ ಫೋಕ್ ಅನ್ನ ಯೂಸ್ ಮಾಡಬೇಕಾದ್ರೆ ಅದು ನಿಮ್ ಕ್ರಿಯೇಟಿವಿಟಿ. ಕಾವ್ಯ ಚೆನ್ನಾಗಿ ಯೂಸ್ ಮಾಡಿ. ನಮ್ಮ ಶೆಫ್ ತೋರಿಸಿರುವಂತ ಕೇವಲ 3 ಐಟಮ್ಗಳನ್ನ ನಿಮಗೆ ಕೊಡ್ತೀವಿ. ಅದನ್ನ ಬಳಸ್ಕೊಂಡು ನೀವು ಇವತ್ತಿನ ಅಡಿಗೆ ಮಾಡ್ಬೇಕು. ಸೊ ಬಾಯ್ಸ್, ದಯವಿಟ್ಟು ಬೇಗ ಬೇಗ ಬಂದು ಆ ಟೇಬಲ್ ಮೇಲಿರುವಂತ ಎಲ್ಲ ಐಟಮ್ಗಳನ್ನ ತೆಗೆದುಬಿಡಿ. ಜೋಡಿಗಳು ಯಾರ್ಯಾರು, ಆಪೋನೆಂಟ್ಸ್ ಯಾರು ಅಂತ ನಮ್ಮೆಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವರಿಗೆ ಒಂದು ಬ್ಯಾಂಡ್ ನ ಕೂಡ ಕೊಟ್ಟಿದೀವಿ. ವೈಟ್ ಕಲರ್ ಬ್ಯಾಂಡ್ ಅಲ್ಲಿ ಇರುವಂತವ್ರು ಚಂದ್ರಣ್ಣ ಹಾಗೂ ಕೆಂಕಮ್ಮ, ಅವರಿಬ್ರು ಆಪೋನೆಂಟ್ಸ್. ರೆಡ್ ಕಲರ್ ಬ್ಯಾಂಡ್ ಇರುವಂತ ಶರ್ಮಿತಾ ಹಾಗೂ ರಘು ಅವರು ಆಪೋನೆಂಟ್ಸ್. ಬ್ಲೂ ಕಲರ್ ಬ್ಯಾಂಡ್ ಅಲ್ಲಿರುವಂತ ದಿಲೀಪ್ ಹಾಗೂ ಚಂದನ್ ಆಪೋನೆಂಟ್ಸ್. ಗ್ರೀನ್ ಕಲರ್ ಬ್ಯಾಂಡ್ ಅಲ್ಲಿರುವಂತ ಶಿಲ್ಪಾ ಹಾಗೂ ಕಾವ್ಯ ಆಪೋನೆಂಟ್ಸ್.
ಸೊ 8 ಜೋಡಿಗಳಿಗೂ ಫೇಸ್ ಆಫ್ ಚಾಲೆಂಜ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನೀವಿಬ್ರು ಅಡ್ವಾಂಟೇಜ್ ಟಾಸ್ಕ್ ನ ಗೆದ್ದಿದ್ದೀರಾ. ಅದಕ್ಕೆ ಏನಾದ್ರೂ ಒಂದ್ ಫಲ ಸಿಗ್ಲೇಬೇಕಲ್ಲ, ಅದೇನು ಅಂತ ಹೋಗ್ತಾ ಹೋಗ್ತಾ ನೀವು ಕುಕ್ ಮಾಡ್ಬೇಕಂದ್ರೆ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಕೊಡ್ತಾ ಇರೋದು 120 ಮಿನಿಟ್ಸ್. ಆ 120 ಮಿನಿಟ್ಸ್ ಅಲ್ಲಿ ನೀವು ಅಡಿಗೆನ ಮಾಡ್ಲೇಬೇಕಾಗತ್ತೆ. ಫಸ್ಟ್ 10 ಮಿನಿಟ್ಸ್ ಕ್ವಾಟ್ಲೆಗಳು ಮಾತ್ರ ಅಡಿಗೆನ ಮಾಡ್ಬೇಕಾಗತ್ತೆ. ಓಕೆ, ನಾನ್ ಪ್ರತಿ ಹಂತದಲ್ಲೂ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಫೇಸ್ ಆಫ್ ಚಾಲೆಂಜ್ ನ ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಸ್ಟಾರ್ಟ್. ಶಿಲ್ಪಾ ಕಮಾನ್, ಇವತ್ತು ಎಲಿಮಿನೇಷನ್ ಇದೆ. ಶಿಲ್ಪಾ ಸೀರಿಯಸ್ ತಗೋ. ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಿ ಗ್ಯಾಸ್ ಹಚ್ಚಿ. ಸುವರ್ಣಗೆಡ್ಡೆಯನ್ನ ಕತ್ರಿಲಿ ಕಟ್ ಮಾಡ್ಬೇಕು. ಎಂತ ಕರ್ಮ ನಮ್ದು. ಇವತ್ತಿನ ಕರ್ಮ ಅದೇನೇನೆ, ಏನು ಮಾಡಕ್ಕಾಗಲ್ಲ. ರಜಾ ಏನ್ ಮುಸ್ತಾ ಇದ್ಯಾ? ಮೊಸರು ಮಟನ್. ಇವತ್ತು ಎಲಿಮಿನೇಷನ್ ರೌಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ. ಆ ಹುಡುಗಿ ಗಾರ್ ದಿಪ್ಲಾಗ್ ಎಲ್ಲಿ ಬೇಕಲ್ಲ ಎಲ್ಲ ಓಡಾಡ್ತೈತೆ. ಏನ್ ಐಟಮ್ ಹಾಕ್ಬೇಕು ಅಂತ ನಮ್ಮ ತಾಯಿನೇ ಗೊತ್ತಾಯ್ತಲ್ಲ. 4 ಮೆಣಸು ಹಾಕ್ತಾ ಇದೀನಿ, ಅವಳು ಬರೋವರೆಗೂ ಉರಿತಾ ಇರ್ತೀನಿ. ತರಕಾರಿ ಕಟ್ ಮಾಡ್ಬೇಕು, ಯಾವ್ದಾದ್ರು ಕಟ್ ಮಾಡೋಕೆ. ಆದ್ರೆ ನಾನು ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಥಿಂಕ್ ಮಾಡಿ ಏನ್ ಮಾಡಿದೆ ಗೊತ್ತಾ, ಸೌಟ್ ನೋಡಿದ್ರೆ ಶಾರ್ಪ್ ಇತ್ತು, ಮರದಲ್ವಾ, ಅದರಲ್ಲೇ ಕಚ 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 ಅಂತ ಕಟ್ ಮಾಡಿ ಕೊಟ್ಟೆ. ನೀನ್ ಯಾಕೋ ನನ್ನ ಹಾಕಕ್ಕೆ ಕಳ್ಸಕ್ ರೆಡ್ ಕಾರ್ಪೆಟ್ ಹಾಕ್ತಾರ ತರ ಕಾಣಿಸ್ತಿದೆ. ಇಲ್ಲ, ನಿಂಗೆ ರೆಡ್ ಕಾರ್ಪೆಟ್ ಅಲ್ಲ. ಗೀ ಹಾಕು ಸ್ವಲ್ಪ. ಎಕ್ಸಾಕ್ಟ್ಲಿ. ಹಂಗೆಲ್ಲ ಹಾಕ್ಬೇಡಪ್ಪ. ನೀನ್ ಕಿಚಡಿ ಮಾಡ್ತಿದ್ಯಾ ನೀನು? ಮಟನ್ ಕಿಚಡಿ. ಯಾರೋ ನೀನ್ ಸಾಯ್ಸಕ್ ನನ್ನ ಸೊಸಿಗಿ ತುಪ್ಪ, ಶುದ್ಧ ಹಳ್ಳಿಯ ಹಸುವಿನ ತುಪ್ಪ. ರಘು ಹತ್ರ ಕೇಳ್ಬಿಟ್ ಬರ್ಲಾ. ಹೋಗ್. ಐಟಮ್ ಏನು ಅಂತ ರಘು ಹತ್ರ ಕೇಳಕ್ಕೆ ನಮ್ಮ ಶಿಲ್ಪ ಹೋಗ್ತಾವಳೆ. ಐಟಮ್ ಹೆಸರು ಗೊತ್ತಿಲ್ಲ. ನಮ್ಮ ತಾಯಿನ ಎಂತ ದುರಸ್ತಿಲಿ ಇದ್ದೀನಿ ಅಂದ್ರೆ ನಾನು ಇದ್ರಲ್ಲಿ ಗೆಲ್ಲು ಗೆಲ್ಲು ಅಂದ್ರೆ ಹೆಂಗ್ ಗೆಲ್ಲಕ್ಕಾಯ್ತದೆ? ನಾವು ಗೊತ್ತಲ್ಲ, ಹತ್ರ ಕೊಟ್ರು ಬಿಡಲ್ಲ ಅಲ್ವಾ? ನೀನ್ ಏನೇನು ಬಿಡಲ್ಲ ಕಣ. ಹಿಂಗಮ್ಮ, ಹಿಂಗ್ ಕಟ್ ಮಾಡು. ಹಿಂಗೆ ನೋಡಿ, ಹಿಂಗ್ ಹಿಡ್ಕೋ ಇದು. ಕೈ ಕಟ್ಕೋಗ್ಬಿಟ್ರೆ ಓ ಬಿಡು ಓಲಿ. ಅವಾಗ ಏನೋ ಟಾಸ್ಕ್ ಅಲ್ಲಿ ಮಾಡಿದೀನಿ ಅಂದೆಲ್ಲ, ಹಂಗೆ ಮಾಡು ಓಲಿ. ಗಲೀಜ್ ಮಾತ್ರ ಮಾಡ್ಬೇಡ. ಇದು ಬಹಳ ಕಷ್ಟ ಆಗ್ತಿದೆ. ಪ್ಲೀಸ್ ಜಡ್ಜಸ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಏನ್ ಬೇಕು? ಆಗ್ತಾ ಇಲ್ಲ. ಮಾಡ್ತೀನಿ. ಇವ್ನಿಗೆ ಮಾಡಕ್ ತುಂಬಾ ಕಷ್ಟ ಆಗ್ತಿದ್ಯ ಅಂತ ದಯವಿಟ್ಟು ಕಳಿಸ್ಬಿಡಿ ಅವನ ನನ್ನ ಜೊತೆಲಿ, ಇನ್ ಕೇಸ್ ನಾನು ಏನಾದ್ರು ಹೋದ್ರೆ. ಕಳಿಸ್ಲಿಕ್ಕೆ ನಾನು ಯಾಕೆ, ಜೊತೆಗೆ ಹೋಗೋಣ. ಹೇಳು, ಒಂದು ಸ್ಟೋರಿ ಹೇಳು ನಿಲ್ದಾಣ. ನಾನು ಈಗ ಏನಂದ್ರೆ ಅವಾಗೆಲ್ಲ ಕಾಲೇಜ್ ಸ್ಕೂಲ್ಗಳಿಗೆ ಹೋಗ್ತಾ ಇದ್ವಾ, ಯಾವ್ದೋ ಒಂದು ಟಿಕಾಯಿಸ್ಬಿಟ್ಟಿದೆ. ಅವ್ರ ಮನೆಯವ್ರು ರೌಡಿಗಳು. ಏನ್ ಟಿಕಾಯಿಸೋದಂದ್ರೆ? ಟಿಕಾಯಿಸೋದಂದ್ರೆ ಹುಡುಗಿ ನೋಡೋದು. ಪಟಾಯಿಸ್ಬಿಟ್ಟಿದೆ. ಓ ನೋಡಿ, ಟಿಕಾಯಿಸೋದು ಅಂದ್ರೆ ಪಟಾಯಿಸೋದು. ಟಿಕಾಯಿಸಿದ್ಮೇಲೆ ಅದನ್ನ ಪಟಾಯಿಸೋದು. ಈಗ ಎಷ್ಟು ಹಾಕ್ಬೇಕಿದ? ಈಗ ಒಂದ್ 4 ಹಾಕಡ. ಶಿವರಾಜ್ ಬೇಕಾ ತಾಂಡಬೇಕಾ? ಇಬ್ರು 3 ಜನ. ತಾಂಡವು ಬೇಕು, ಇವನು ಬೇಕು, ನಾನು ಬೇಕು. ಅಲ್ಲ, ಮದ್ವೆ ಆಗಾದ್ರೆ ಯಾರಾಗ್ತೀವಿ? ಮದ್ವೆ ಹರ್ಟ್ ಮಾಡುದು ನಾವು. ಮದ್ವೆ ಮ್ಯಾರೇಜ್ ತಂತು ನಾನೇನ ಇನ್ನು ಏನು ಮಾಡೋಣ?